ಇವತ್ತು ನಿಮಗೆ ಇಂಪಾರ್ಟೆಂಟ್ ವಿಷಯಗಳು ಗೊತ್ತಾಗುತ್ತೆ. ಕೊನೆ ತನಕ ಜೊತೆಗಿರಿ. WHO ಪ್ರಕಾರ ಒಬ್ಬ ವ್ಯಕ್ತಿ ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಮತ್ತು ಸೋಷಿಯಲಿ ವೆಲ್ ಬೀಯಿಂಗ್ ಆ್ಯಂಡ್ ಫಿಟ್ ಇದ್ದರೆ ಹೆಲ್ತಿ ಅಂತ ಅರ್ಥ. ನಾನು ಪರ್ಟಿಕ್ಯುಲರ್ಲಿ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ. ಫಿಟ್ನೆಸ್ ಆ್ಯಂಡ್ ಹೆಲ್ತ್ ಅನ್ನೋದು ಒಂದೇ ಒಂದು ವಿಷಯದ ಮೇಲೆ ಆಧಾರವಾಗಿರುವುದಿಲ್ಲ. ಬಹಳಷ್ಟು ಫ್ಯಾಕ್ಟರ್ಸ್ ಕನ್ಸಿಡರ್ ಆಗುತ್ತೆ. ನಿಮ್ಮ ಬಾಡಿ ಕಾಂಪೋಸಿಷನ್ ಹೇಗಿದೆ, ಒಬೆಸ್ಡ್ ಇದ್ದೀರಾ, ಅಂಡರ್ ವೇಟ್ ಇದ್ದೀರಾ, ಮಾಲ್ನರಿಶ್ಡ್ ಇದ್ದೀರಾ, ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್, GIT ಸಿಸ್ಟಮ್, ನಿಮ್ಮ ದೇಹದ ಎಲ್ಲ ಫಂಕ್ಷನಿಂಗ್ ಹೇಗಿದೆ ಅಂತ ಕನ್ಸಿಡರ್ ಆಗುತ್ತೆ. ಇದೆಲ್ಲ ಸರಿಯಾಗಿ ಮೇಂಟೈನ್ ಮಾಡಿದರೆ ಹೆಲ್ತಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಬಹಳಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ವೆರಿ ಕಾಮನ್ಲಿ ಒಬೆಸಿಟಿ ಫಾಲೋಡ್ ಬೈ ಟೈಪ್ 2 ಡಯಾಬಿಟಿಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ಡಿಸಾರ್ಡರ್ಸ್, ಫೀಮೇಲ್ಸಲ್ಲಿ ಹಾರ್ಮೋನಲ್ ಪ್ರಾಬ್ಲಮ್ಸ್, ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್, PCOS, ಇನ್ಫರ್ಟಿಲಿಟಿ, ಮೇಲ್ಸಲ್ಲಿ ಸೆಕ್ಷುವಲ್ ಡಿಸಾರ್ಡರ್ಸ್, ಅಗೇನ್ ಜನರಲಿ ಸ್ಪೀಕಿಂಗ್ ಚರ್ಮದ ಸಮಸ್ಯೆ, ಕೂದಲಿನ ಸಮಸ್ಯೆ, ಜೀರ್ಣಕ್ರಿಯೆ ಸಮಸ್ಯೆ. ನಾನು ಕೌಂಟ್ ಮಾಡ್ತಾ ಹೋದರೆ ಈ ವಿಡಿಯೋ ಮುಗಿಯೋದೇ ಇಲ್ಲ, ಅಷ್ಟೊಂದು ಹೆಲ್ತ್ ಪ್ರಾಬ್ಲಮ್ ಶುರು ಆಗುತ್ತೆ. ಮತ್ತು ಆ ಪ್ರಾಬ್ಲಮ್ಸ್ನ ಸರಿ ಮಾಡಿಸೋಕೆ ಹಾಸ್ಪಿಟಲ್ಗೆ ಹೋಗಬೇಕು, ಆ ಟೆಸ್ಟ್ ಮಾಡಿಸಿ, ಈ ಟೆಸ್ಟ್ ಮಾಡಿಸಿ ಅಂತ ಹಲವಾರು ಟೆಸ್ಟ್ ಮಾಡಿಸಿ ಕೊನೆಗೆ ಮೆಡಿಕೇಷನ್ಸ್ ಯೂಸ್ ಮಾಡಬೇಕಾಗುತ್ತೆ. ಇದೆಲ್ಲದರಿಂದ ಉಳಿಬೇಕಂದ್ರೆ ಏನು ಮಾಡ್ಬೋದು? ಹಿಯರ್ ಕಮ್ಸ್ ಯುವರ್ ನ್ಯೂಟ್ರಿಷನ್, ಡಯಟ್ ಆ್ಯಂಡ್ ಫಿಟ್ನೆಸ್ ಆ್ಯಕ್ಟಿವಿಟೀಸ್. ನ್ಯೂಟ್ರಿಷನ್ ಆ್ಯಂಡ್ ಡಯಟ್ ಬಗ್ಗೆ ಬೇರೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮಿಂಗ್ ಬ್ಯಾಕ್ ಟು ಫಿಟ್ನೆಸ್ ಆ್ಯಕ್ಟಿವಿಟೀಸ್. ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿದ್ರೇ ಫಿಟ್ಟಾ? ಜಿಮ್ಗೆ ಹೋಗಲಿಲ್ಲ, ವರ್ಕೌಟ್ ಮಾಡಲಿಲ್ಲ ಅಂದರೆ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕಾಗಲ್ವಾ? ಆ ಥರ ಅಲ್ವೇ ಅಲ್ಲ. ನಾವು ಮೊದಲು ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಅಂದರೆ ಆ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್. ಗಮನ ಕೊಡಿ, ಐ ಸೆಡ್ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್. ಅಂದರೆ ನಿಮ್ಮ ಡೈಲಿ ರೊಟೀನ್ ವರ್ಕ್ ಜೊತೆಗೆ ನೀವು 9 to 4 ಜಾಬ್ ಮಾಡ್ತಾ ಇದ್ದೀರಾ, 7 hours, 8 hours, 9 hours ನೀವೇನಾದರೆ ಕೆಲಸ ಮಾಡ್ತಾ ಇದ್ದೀರೋ ಅದರ ಜೊತೆಗೆ ಒಂದಿಷ್ಟು ಸ್ಪೆಸಿಫಿಕ್ ಟೈಮ್ ಕೊಟ್ಟು, ಬೆಳಿಗ್ಗೆನೋ, ಮಧ್ಯಾಹ್ನನೋ, ಸಂಜೆನೋ ನಿಮ್ಮ ಅನುಕೂಲದ ಪ್ರಕಾರ 10 ನಿಮಿಷ, 20 ನಿಮಿಷ ಅಥವಾ 30-40 ನಿಮಿಷ ಆ ಥರ ಒಂದು ಸ್ಪೆಸಿಫಿಕ್ ಟೈಮ್ ಕೊಟ್ಟು ಒಂದು ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ. ವೇರ್ ನಿಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ನಿಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಬೂಸ್ಟ್ ಆಗ್ತಾ ಇದೆ, ನಿಮ್ಮ ದೇಹದ ಎಲ್ಲ ಮಸಲ್ಸ್ ವರ್ಕಪ್ ಆಗ್ತಾ ಇವೆ. ಅದನ್ನು ನಾವು ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ಲೈಕ್ ಡೈಲಿ ಬೇಸಿಸ್ ಮೇಲೆ ನೀವು ಮಿಸ್ ಮಾಡದೆ ಬರೀ ವಾಕಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಬರೀ ಜಾಗಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಬರೀ ರನ್ನಿಂಗ್ ಮಾಡ್ತಾ ಇದ್ದೀರಾ, ಬರೀ ಸೈಕ್ಲಿಂಗ್ ಮಾಡ್ತಾ ಇದ್ದೀರಾ, ಬರೀ ಸ್ಕಿಪ್ಪಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆಡ್ತಾ ಇದ್ದೀರಾ ಡೈಲಿ ಬೇಸಿಸ್ ಮೇಲೆ, ಅಥವಾ ಯಾವುದಾದ್ರೂ ಒಂಥರದ್ದು ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ ಡೈಲಿ ಬೇಸಿಸ್ ಮೇಲೆ. ನಿಮಗೆ ನೆನಪಿದ್ರೆ ಸ್ಯಾಟರ್ಡೇಸ್ ಸ್ಕೂಲ್ ಡೇಸಲ್ಲಿ ನಮಗೆ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ರು, ನೆನಪಿದೆಯಾ? ಅದೇ ಎಕ್ಸರ್ಸೈಸ್ ನೀವು ಡೈಲಿ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀರಾ, ಅಥವಾ ಬರೀ ಯೋಗ ಪ್ರಾಕ್ಟೀಸ್ನೂ ಮಾಡ್ತಾ ಇದ್ದೀರಾ ಅಂದ್ರೂ ಇವೆಲ್ಲ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಕನ್ಸಿಡರ್ ಆಗುತ್ತೆ. ದ ಓನ್ಲಿ ಎಕ್ಸ್ಟ್ರಾ ಬೆನಿಫಿಟ್ ಆಫ್ ಡೂಯಿಂಗ್ ಜಿಮ್ ವರ್ಕೌಟ್ ಈಸ್ ಅಲ್ಲಿ ನೀವು ಸ್ಟ್ರಾಂಗ್ ಆಗ್ತೀರಾ, ಹೆಲ್ದಿ ಮಸಲ್ ಮಾಸ್ ಬಿಲ್ಡ್ ಮಾಡ್ತೀರಾ, ನಿಮ್ಮ ಫ್ಯಾಟ್ ಲಾಸ್, ವೆಯ್ಟ್ ಲಾಸಲ್ಲಿ ರಿಲೇಟಿವ್ಲಿ ಹೆಲ್ಪ್ ಆಗುತ್ತೆ. ಕನ್ಸಿಡರಿಂಗ್ ನಿಮ್ಮ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಹೇಗಿದೆ, ನೀವು ಡೈಲಿ ಬೇಸಿಸ್ ಮೇಲೆ ಒಂದು ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀರಾ, ವರ್ಕೌಟ್ನೂ ಮಾಡ್ತಾ ಇದ್ದೀರಾ, ಆದರೆ ಲೆಸ್ ನ್ಯೂಟ್ರಿಷಿಯಸ್ ಫುಡ್, ಹೈಲಿ ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್ ಇದು ಹೆಚ್ಚು ತಿಂತಾ ಇದ್ದೀರಾ ಅಂದರೆ ಅದು ವರ್ಕ್ ಆಗಲ್ಲ. ನಿಮ್ಮ ಫಿಟ್ನೆಸ್ ಆ್ಯಕ್ಟಿವಿಟೀಸ್ ಜೊತೆಗೆ ಡಯಟ್ ಆ್ಯಂಡ್ ನ್ಯೂಟ್ರಿಷನು ಸರಿ ಮಾಡಬೇಕಾಗತ್ತೆ. ಇವಾಗ ಲೈಫ್ ಎಂಜಾಯ್ ಮಾಡೋದೇ ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಇರೋದಂಗೆ ಲೈಫ್ ಮಾಡಿ ಎಂಜಾಯ್. ಆದರೆ ನೀವೇನಾದರೆ ತಿಂತಾ ಇದ್ದೀರೋ ಅದರಲ್ಲಿ 90% ಫುಡ್ ನ್ಯೂಟ್ರಿಷಿಯಸ್ ಇರೋ ಥರ ನೋಡ್ಕೊಳ್ಳಿ. ಮಿಕ್ಕಿದ್ದ 10% ನೀವು ಏನಾದರೂ ತಿನ್ಬೋದು. ಕೆಲವೊಬ್ಬರು ಈ ಥರನೂ ಅಂದ್ಕೊತಾರೆ, ಅಂದರೆ ಇವತ್ತಿಲ್ಲ ನಾಳೆ ಈ ಲೋಕ ಬಿಟ್ಟು ಹೋಗಲೇಬೇಕು, ಸೊ ಎಲ್ಲ ತಿಂದು ಎಲ್ಲ ಮಾಡೋಗ್ಬಿಡೋಣ ಅಂತ. ಐ ಅಂಡರ್ಸ್ಟ್ಯಾಂಡ್ ದಟ್ ಎಲ್ಲರದು ಅವರವರ ಒಪಿನಿಯನ್ಸ್ ಇರುತ್ತೆ. ಬಟ್ ವಾಟ್ ಐ ಬಿಲೀವ್ ಈಸ್, ಇದು ನಮ್ಮ ದೇಹ, ಇದು ನಮ್ಮ ಪ್ರಾಪರ್ಟಿ, ಇದನ್ನು ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಸೊ ನೀವು ಒಂದು ಸ್ಪೆಸಿಫಿಕ್ ಆ್ಯಕ್ಟಿವಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಕಿಂಗ್ನೋ, ಜಾಗಿಂಗ್ನೋ, ರನ್ನಿಂಗ್ನೋ, ಸ್ಕಿಪ್ಪಿಂಗ್ನೋ, ಯೋಗಾನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಡೈಲಿ ಬೇಸಿಸ್ ಮೇಲೆ ಫಾಲೋ ಮಾಡಿ, ಟೈಮ್ ಕೊಡಿ. ಓವರ್ ದ ಟೈಮ್ ನಿಮಗೆ ಬೆಟರ್ ಫೀಲ್ ಆಗುತ್ತೆ, ಬೋತ್ ಹೆಲ್ತ್ ವೈಸ್ ಆ್ಯಂಡ್ ಫಿಟ್ನೆಸ್ ವೈಸ್. ಇನ್ನೊಂದು ಮಾತು, ಏನಾದರೂ ಕೆಟ್ಟದಾಗಬೇಕಂದ್ರೆ 1 ಸೆಕೆಂಡ್ ಸಾಕು, ಅದೇ ಒಳ್ಳೇದಾಗಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತು ಅಂತ. ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನನ್ನ ಅಪ್ಕಮಿಂಗ್ ವೀಡಿಯೋಸ್ ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ಲಿ ಬೆಲ್ ಐಕಾನ್ ಆನ್ ಮಾಡಿ, ನೋಟಿಫಿಕೇಷನ್ಸ್ ಆನ್ ಇಟ್ಕೊಳ್ಳಿ. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ.